ನಮಸ್ಕಾರ, ನೀವು ನೋಡ್ತಾರೆ ಟೆಕ್ನಿಕಲ್ ಭರತ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹೌ ಟು ಅಪ್ಲೋಡ್ ವಿಡಿಯೋ ಇನ್ ಯೂಟ್ಯೂಬ್ಗೆ ನಾವು ಯಾವ ಥರ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ಬೋದು 2022ರಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈಗಲೇ ಹೊಸಬ್ರು ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲೇ ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಪ್ಲಸ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎರಡನೇದು ಬಂದ್ಬಿಟ್ಟು ಅಪ್ಲೋಡ್ ಎ ವಿಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ವಿಡಿಯೋ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿರೋ ಆ ವಿಡಿಯೋ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವುದ್ರ ಬಗ್ಗೆ ನೀವು ಟಾಪಿಕ್ ಮಾಡಿದಿರಿ ಅದರದ್ದು ಟೈಟಲ್ ಕೊಡಿ. ನಾನು ಸುಮ್ಮನೆ ಆಯ್ ಅಂತ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಏನು ಟೈಟಲ್ ಕೊಟ್ಟಿರ್ತೀರಿ ಡಿಸ್ಕ್ರಿಪ್ಷನಲ್ಲೂ ಅದನ್ನೇ ಕೊಡಿ, ಆಯ್ ಅಂತ ಕೊಡಿ. ಏನು ನೀವು ಟೈಟಲಲ್ಲಿ ಹೌ ಟು ಅಪ್ಲೋಡ್ ಎ ವಿಡಿಯೋ ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಡಿ. ಇಲ್ಲಿ ಮೂರನೇದು ಬಂದ್ಬಿಟ್ಟು ಅನ್ಲಿಸ್ಟ್ ಅಂತ ಇದೆಯಲ್ಲ, ಇದು ಪಬ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ಡೈರೆಕ್ಟಾಗಿ ಪಬ್ಲಿಕ್ ಮಾಡಿ ಅಂತ. ನೀವು ಅನ್ಲಿಸ್ಟಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿ. ಯಾಕೆ ಅಂದರೆ ವೈಟಿ ಸ್ಟುಡಿಯೋದಿಂದ ನೀವು ಎಡಿಟ್ ಮಾಡಿ ಟ್ಯಾಗ್ಸು ಮತ್ತು ಏನೇನು ಹಾಕಬೇಕು ಅಂದ್ಕೊಂಡ್ರೆ ಆಮೇಲೆ ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ವಿಡಿಯೋ ರ್ಯಾಂಕ್ ಆಗುತ್ತೆ, ಸರಿನಾ. ಮೂರನೇದು ಆಡಿಯನ್ಸ್. ನೀವೇನಾದ್ರು ಕಿಡ್ಸ್ ಆಗಿದ್ದೀರಾ ಇಲ್ವಾ ಅಂತ ಕೇಳುತ್ತೆ. ನೀವು 18 ವರ್ಷದಿಂದ ಕೆಳಗಿದ್ದರೆ ಎಸ್ ಐ ಆಮ್ ಎ ಕಿಡ್ಸ್ ಅಂತ ಕೊಡಿ ಫಸ್ಟ್ನೇದು. ಎರಡನೇದು ನೀವು 18 ವರ್ಷದಿಂದ ಮೇಲಿದ್ದೀರಿ ಅಂದ್ಕೊಡಿ, ನೋ ಅಂತ ಕೊಡಿ, ಆಯಿತಾ. ಮೂರನೇದು ಲೊಕೇಶನ್ನು. ನೀವು ಎಲ್ಲಿದ್ದೀರಿ ಆ ಲೊಕೇಶನ್ ಹಾಕಿ ನೀವು ಬೇಕಾದ್ರೂ ಕೊಡ್ಬೋದು. ಲಾಸ್ಟಲ್ಲಿ ನೀವು ನೋಡ್ಬೋದು ಆ್ಯಡ್ ಟು ಪ್ಲೇ ಲಿಸ್ಟ್. ನೀವು ಯಾವ ಕ್ಯಾಟಗರಿಯಲ್ಲಿ ಸುಮಾರು ವಿಡಿಯೋ ಮಾಡಿದಿರಿ ಅಂದ್ಕೊಳ್ಳಿ, ಆ ವಿಡಿಯೋಕ್ಕೆ ಪ್ಲೇ ಲಿಸ್ಟ್ ಏನಾದ್ರು ಮಾಡಿದಿರಿ ಅಂದರೆ ನೀವು ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿ ಓಕೆ ಕೊಡ್ಬೋದು. ಲಾಸ್ಟ್ನೇದು ಅಪ್ಲೋಡ್. ಇವಾಗ ನಿಮ್ಮ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು, ಅಪ್ಲೋಡ್ ಆಗ್ತಾಯಿದೆ. 7%, 8% ಹಂಗೆ ಅಪ್ಲೋಡ್ ಆಗ್ತಾಯಿದೆ. ಫುಲ್ ಆಗೋವರೆಗೂ ವೆಯ್ಟ್ ಮಾಡೋಂತ ಹೇಳಿ. ಇವಾಗ ನೋಡ್ಬೋದು ಪ್ರೋಸೆಸಿಂಗ್ ಅಂತ ಇದ್ದಿದ್ದು ಪ್ರೋಸೆಸ್ಡ್ ಆಯಿತು. ಇವಾಗ ಸ್ವಲ್ಪ ಹೊತ್ತಿಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ಅನ್ಲಿಸ್ಟ್ ಏನಾದ್ರು ಕೊಟ್ಟಿದ್ರೆ ಅಂದರೆ ನೀವು ವೈಟಿ ಸ್ಟುಡಿಯೋಗೆ ಹೋಗಿ ನೀವು ಎಡಿಟ್ ಮಾಡ್ಬೋದು. ಡೈರೆಕ್ಟಾಗಿ ಪಬ್ಲಿಕ್ ಕೊಟ್ಟರೆ ವಿಡಿಯೋ ಡೈರೆಕ್ಟಾಗಿ ಪಬ್ಲಿಕ್ ಆಗುತ್ತೆ. ಇವಾಗ ನೋಡ್ಬೋದು, ಇವಾಗ ವಿಡಿಯೋ ಅಪ್ಲೋಡ್ ಆಗಿದೆ. ಅಂದರೆ ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿ ಯಾರು ಬೇಕಾದ್ರೂ ಸರ್ಚ್ ಮಾಡಿ ನೋಡ್ಬೋದು ನಿಮ್ಮ ವಿಡಿಯೋನ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.